ಹಾಯ್ ಎವ್ರಿವ್ಯಾನ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಈ ವಿಡಿಯೋದಲ್ಲಿ ನಿಮಗೆ ಟೊಮೊಟೊ ಸಂಡಿಗೆ ಹೇಗೆ ಮಾಡೋದು ಅಂತ ತೋರಿಸ್ತಿದ್ದೀನಿ. ಇಟ್ಸ್ ವೆರಿ ಎಮ್ಮಿ, ತುಂಬ ಚೆನ್ನಾಗಿರುತ್ತೆ. ಸೊ ಕ್ವಿಕ್ಕಾಗಿ ನೀವು ಒನ್ ಡೇ ಅಲ್ಲಿ ಮಾಡ್ಕೋಬೋದು. ಸೊ ವಿಡಿಯೋನ ಕೊನೆವರೆಗೆ ಸ್ಕಿಪ್ ಮಾಡಿದೆ ನೋಡಿ, ನಿಮಗೂ ಇಷ್ಟ ಆಗುತ್ತೆ. ಹಾಯ್ ಎಲ್ಲರಿಗೂ. ಸೊ ಮಾರ್ನಿಂಗ್ ನಾವು 5 o'clock ನಮ್ಮ ಅತ್ತೆ ಎದ್ದಿದ್ರು, ನಾನು 6 o'clock ಎದ್ದೆ. ಸೊ ನಾನು ಎದ್ದೇಳೋ ಅಷ್ಟೊತ್ತಿಗೆ ಸಂಡಿಗೆಗೆ ಏನು ಬೇಕೋ ಅದನ್ನು ರೆಡಿ ಮಾಡಿಟ್ಟಿದ್ದಾರೆ. ಇದು ಹೇಗೆ ಮಾಡೋದಂತ ಫಸ್ಟ್ ಹೇಳ್ಬಿಡ್ತೀನಿ. ನಾನು 3 ಪಾವು ರೇಷನ್ ಅಕ್ಕಿ, ಮೀನ್ಸ್ ಅಂದರೆ ಸೊಸೈಟಿಯಲ್ಲಿ ಕೊಡೋ ಅಕ್ಕಿಗೆ ಮೊದಲೇ ನೈಟೇ 3 ಪಾವು ಅಕ್ಕಿನ ನೆನೆಸಿ ಇಟ್ಬಿಡ್ತೀನಿ. ಓಕೆನಾ. ಬೆಳಗ್ಗೆ ಎದ್ದು ಅದನ್ನು ದೊಡ್ಡ ಕುಕ್ಕರ್ಗೆ 3 ಪಾವು ಅಕ್ಕಿಗೆ 6 ಲೋಟ ನೀರು ಹಾಕಿ ಅದಕ್ಕೆ 3 ಪಾವು ಅಕ್ಕಿ ಹಾಕಿದ್ರೆ ನೀವು 1.5 kg ಟೊಮೊಟೊನ ಹಾಕಬೇಕಾಗತ್ತೆ. ಓಕೆನಾ. 1.5 kg ಟೊಮೊಟೊ ಮತ್ತು 100 ಗ್ರಾಮ್ ಮೆಣಸೆ ಹಣ್ಣನ್ನು ಹಾಕಬೇಕಾಗತ್ತೆ. ಇಷ್ಟನ್ನು ನಾವು ಚೆನ್ನಾಗಿ ಕುಕ್ಕರಲ್ಲಿ 3 to 4 ವಿಷಲ್ನ ಮಾಡ್ಕೋಬೇಕು. ಓಕೆನಾ. ಮಾಡ್ಕೊಂಡಾದಮೇಲೆ ಅದನ್ನು ಹೊರಗಡೆ ತಗೊಂಡು ಸ್ವಲ್ಪ ಆರೋದಕ್ಕೆ ಬಿಟ್ಟು, ಇನ್ನು ನಾವು ಜೊತೆಗೆ ಮಿಕ್ಸ್ ಮಾಡೋದಕ್ಕೆ ಈರುಳ್ಳಿ, ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಮತ್ತು ಕಡಲೆಬೇಳೆ, ಜೀರಿಗೆ, ಸ್ವಲ್ಪ ಕರಿಬೇವು ಸೊಪ್ಪು ಮತ್ತು ಸ್ವಲ್ಪ ನೀವು ಅದಕ್ಕೆ ಮೆಣಸಿನ್ಕಾಯಿನೂ ಹಾಕೋಬೋದು. ಓಕೆನಾ. ಇಷ್ಟನ್ನು ರೆಡಿ ಮಾಡಿಕೊಂಡು ಇದು ಸ್ವಲ್ಪ ಆರಿದ ಮೇಲೆ ನೀವು ಅದನ್ನು ಸ್ವಲ್ಪ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ. ಸ್ವಲ್ಪ ಪೇಸ್ಟ್ ಮಾಡ್ಕೋಬೇಕು, ಜಾಸ್ತಿ ಏನು ಬೇಕಾಗಲ್ಲ. 1 minute ನೀವು ಪೇಸ್ಟ್ ಮಾಡಿಕೊಂಡ್ರೆ ಅದು ಸಖತ್ತಾಗಿ ರೆಡಿ ಆಗುತ್ತೆ. ಸೊ ಅದೇ ಥರ ನಾವು ಏನು ವಿಷಲ್ ಮಾಡ್ಕೊಂಡಿರ್ತೀವಿ ಅಲ್ವಾ, ರೈಸು ಮತ್ತು ಟೊಮೊಟೊ ಮತ್ತು ಮೆಣಸಿನಕಾಳು ಏನಿದೆ ಅದನ್ನು ಪೇಸ್ಟ್ ಮಾಡ್ಕೋಬೇಕು. ನೋಡಿ, ಈ ಥರ ಪೇಸ್ಟ್ ಮಾಡ್ಕೋಬೇಕು. ಸೊ ಈ ಥರ ಪೇಸ್ಟ್ ಮಾಡ್ಕೊಂಡಾದಮೇಲೆ ನಮಗೆ ಫಸ್ಟೇ ನೀವು ಉಪ್ಪು ಕೂಡ ಹಾಕಿ ಮಾಡ್ಕೋಬೋದು. ಅದಾದಮೇಲೂ ಕೂಡ ಉಪ್ಪನ್ನ ಆ್ಯಡ್ ಮಾಡ್ಕೋಬೋದು. ಟೇಸ್ಟ್ ನೋಡ್ಕೊಂಡು ಆ್ಯಡ್ ಮಾಡ್ಕೊಳ್ಳಿ. ನೋಡಿ, ನಾವು ಮಿಕ್ಸಿ ಎಲ್ಲ ಮಾಡಿದ್ಮೇಲೆ ಈ ಕನ್ಸಿಸ್ಟೆನ್ಸಿಲಾಗಿದೆ. ಇದಕ್ಕೆ ನಾವೇನು ಕಟ್ ಮಾಡ್ಕೊಂಡಿದ್ವಿ ಅದನ್ನು ಹಾಕೋಬೇಕು. ಇದಕ್ಕೆ ನಾನು ಅರ್ಧ kg ಈರುಳ್ಳಿ ತೊಗೊಂಡಿದ್ದೀನಿ, 2 ಕಂತೆ ಕೊತ್ತಂಬರಿ ಸೊಪ್ಪು, 1 ಕಂತೆ ಕರಿಬೇವು ಸೊಪ್ಪು ಮತ್ತು 150 ಗ್ರಾಮ್ ಕಡಲೆಬೇಳೆ ಮತ್ತು ಜೀರಿಗೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕಿ ಆ್ಯಡ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಾದಮೇಲೆ ನಮ್ಮತ್ತೆ ಟೆರೆಸ್ ಮೇಲೆ ಹೋಗಿದ್ರು. ನಾವು ಟೆರೆಸ್ ಮೇಲೆ ಹೋದಾಗ 6:30 ಅನ್ಕೋತೀನಿ. ಟೆರೆಸ್ ಎಲ್ಲ ಕ್ಲೀನಾಗಿ ಕಸ ಗುಡಿಸಿ ಮತ್ತು ಸ್ವಲ್ಪ ಒರೆಸಿ ಎಲ್ಲ ಆದಮೇಲೆ ನಾವು ಅದನ್ನು ಹಾಕ್ಕೊಂಡ್ವಿ. ಒಂದು ಸೀರೆನ ನೀವು ನೀರಲ್ಲಿ ಅಜ್ಜಿ ನೀವು ಹಾಸ್ಕೋಬೇಕಾಗತ್ತೆ. ಓಕೆನಾ. ಕೆಳಗಡೆಗೆ ಚಾಪೆ ಎಲ್ಲ ಹಾಕೋಬೋದು, ಆದರೆ ಚಾಪೆ ಎಲ್ಲ ಹಾಕ್ಕೊಂಡ್ರೆ ಏನಾಗುತ್ತೆ ಅಂದರೆ ಸಂಡಿಗೆ ಏನಿದೆ ಅದು ಅಂಟ್ಕೊಳ್ಳುತ್ತೆ. ಸೊ ಸೀರೆ ಏನಿದೆ ಆ ಸೀರೆನ ಕೆಳಗಡೆ ಎಲ್ಲ ಕ್ಲೀನ್ ಮಾಡಿ ತೇವ ಮಾಡಿರೋ ಸೀರೆ ಮೇಲೆ ನಾವು ತಟ್ಕೋಬೇಕಾಗತ್ತೆ. ಸೊ ಅದಕ್ಕೆ ಕನ್ಸಿಸ್ಟೆನ್ಸಿ ಅಂದರೆ ನೋಡಿ ಈ ಥರ ಇರುತ್ತೆ, ತುಂಬ ರುಚಿಯಾಗಿರುತ್ತೆ. ಟ್ರಸ್ಟ್ ಮೀ ಗೈಸ್, ನೀವು ಟ್ರೈ ಮಾಡಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. ಅದನ್ನು ಒಂದು ಕನ್ಸಿಸ್ಟೆನ್ಸಿಯಲ್ಲಿ ತಗೊಂಡು ನಾವು ತಟ್ಕೋಬೇಕಾಗತ್ತೆ ಚೆನ್ನಾಗಿ. ನಾನು ಮತ್ತು ನಮ್ಮತ್ತೆ ಇಬ್ಬರು ಕೂತ್ಕೊಂಡು 6:30ಗೆ ಸ್ಟಾರ್ಟ್ ಮಾಡಿದ್ವಿ. 7:45ಗೆಲ್ಲ ಮುಗ್ದೋಯ್ತು. ಇಬ್ಬರು ಮಾತಾಡ್ಕೊಂಡು ತಟ್ಕೊಂಡ್ವಿ. ಈ ಸಂಡಿಗೆ ಮಾಡೋಕ್ಕೆ ಕಷ್ಟ ಏನೂ ಆಗೋದಿಲ್ಲ, ವೆರಿ ಈಸಿ. ಬಟ್ ಅಕ್ಕಿನ ನೀವು ನೈಟೇ ನೆನೆಸಿಟ್ಕೋಬೇಕಷ್ಟೆ. ಅದಾದಮೇಲೆ ಕಮ್ಮಿ ಇಂಗ್ರೀಡಿಯೆಂಟ್ಸಲ್ಲಿ ತುಂಬ ಟೇಸ್ಟಿಯಾಗಿ ಮಾಡ್ಕೋಬೋದು. ಪ್ಲೀಸ್ ಕಮೆಂಟ್ ಮಾಡಿ, ಟ್ರೈ ಮಾಡಿಬಿಟ್ಟು ನನಗೆ ಹೇಳಿ ಹೇಗಿತ್ತು ಅಂತ. ಮತ್ತು ಇದ್ರ ಜೊತೆಗೆ ನೀವೇನಾದರೂ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲೂ ತಿಳಿಸಿ, ಬೇರೆಯವ್ರು ಯಾರಾದ್ರೂ ಕೂಡ ನೋಡ್ತಾರೆ. ಸೊ ಈ ಥರ ತಟ್ಕೊಳ್ಳೋದ್ರಿಂದ ಆ ಸಂಡಿಗೆ ಮೇಲೆ ತುಂಬ ವೆರೈಟೀಸ್ ಇರುತ್ತೆ, ತಿನ್ನೋದಕ್ಕೂ ಕೂಡ ಬೋರ್ ಆಗೋದಿಲ್ಲ. ನಾನು ಸಂಡಿಗೆ ಮಾಡಿ ಬಂದಾದಮೇಲೆ ಪಾಲಕ್ ಚಪಾತಿ ಇಟ್ಟೆ, ಚಪಾತಿಗೆ ರೆಡಿ ಮಾಡಿದೆ. ಇನ್ನು ನಿಮಗೆ ಹೂಕೋಸಲ್ಲಿ ಯಾವ ಥರ ಗ್ರೇವಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇಟ್ಸ್ ವೆರಿ ಈಸಿ ಆ್ಯಂಡ್ ವೆರಿ ಎಮ್ಮಿ ಕೂಡ. ಫಸ್ಟು ಕುದಿಯೋ ನೀರಿಗೆ ಹೂಕೋಸನ್ನ ನಾನು ಹಾಗೆ ಬಿಡಿಸ್ಕೊಂಡಿರ್ತೀನಿ, ನಾನು ಕಟ್ ಮಾಡಿರಲ್ಲ. ಫ್ಲವರ್ ಥರ ಬಿಡಿಸ್ಕೊಂಡು
ಮಳ್ಳ ನೀರಿಗೆ ಆ ಫ್ಲವರ್ಸ್ನ ಆ್ಯಡ್ ಮಾಡ್ಕೋತೀನಿ, ಹೂಕೋಸನ್ನು. ಅದಾದಮೇಲೆ ಅದಕ್ಕೆ 1/2 ಸ್ಪೂನ್ ಅರಿಶಿಣವನ್ನು ಹಾಕ್ತೀನಿ. ಬಿಕಾಸ್ ನಿಮಗೆ ಗೊತ್ತು ಹೂಕೋಸನ್ನ ಯಾಕೆ ನೀರಲ್ಲಿ ಬೇಯಿಸ್ಕೋಬೇಕು ಅಂತ, ಅದರಲ್ಲಿ ಏನಾದರೂ ಬ್ಯಾಕ್ಟೀರಿಯಾಸ್ ಆಗಲಿ ಏನಾದರೂ ಇದ್ದರೆ ಅಂತ ಸ್ವಲ್ಪ ನಾನು ಅದನ್ನು ಮಳ್ಳೆ ನೀರಿಗೆ ಹಾಕಿ 5 ಮಿನಿಟ್ಸ್ ಅದನ್ನು ಬೇಯಿಸ್ಕೊತೀನಿ. ಓಕೆನಾ. ಅದು ಚೆನ್ನಾಗಿ ಸ್ವಲ್ಪ ಫ್ರೈ ಆದಮೇಲೆ ನಾನು ಇವಾಗ ಒಗ್ಗರಣೆಗೆ ಏನು ಬೇಕೋ ಅದನ್ನು ರೆಡಿ ಮಾಡಿಕೊಡ್ತೀನಿ. ಒಗ್ಗರಣೆಗಿಂತ ಮುಂಚೆ ನಾವು ಇವಾಗ ಕಾಲಿಫ್ಲವರ್ದು ಪಲ್ಯ ಗ್ರೇವಿ ಮಾಡಬೇಕಂದ್ರೆ ಸ್ವಲ್ಪ ನಾವು ಪೇಸ್ಟ್ನ ರೆಡಿ ಮಾಡ್ಕೋಬೇಕಾಗತ್ತೆ. ಆ ಪೇಸ್ಟ್ ಹೇಗೆ ಮಾಡೋದು ಅಂತೇಳಿದ್ರೆ, ನಾನು 1 ಮೀಡಿಯಮ್ ಸೈಜ್ ಆನಿಯನ್ನ ತಗೋತಾ ಇದ್ದೀನಿ. ಓಕೆನಾ. 1 ಮೀಡಿಯಮ್ ಸೈಜ್ ಆನಿಯನ್ ಮತ್ತು 3 ಟೊಮೊಟೊ, ಅದು ಮೀಡಿಯಮ್ ಸೈಜು ಟೊಮೊಟೊ ತೊಗೋತಿದ್ದೀನಿ. ಅದನ್ನು ತುಂಬ ಸಣ್ಣ ಅಂತೇನಿಲ್ಲ, ಮೀಡಿಯಮ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು 2 ಆದಮೇಲೆ ಟೊಮೊಟೊ ಮತ್ತು ಈರುಳ್ಳಿ, ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಶುಂಠಿ 2 ಅಥವಾ 3 ನಿಮಗೆ ಖಾರಕ್ಕೆ ಹೇಗೆ ಬೇಕು ಹಾಗೆ ಹಸಿಮೆಣ್ಸಿನ್ಕಾಯಿನ ಆ್ಯಡ್ ಮಾಡ್ಕೋಬೇಕು. ಸೊ ಈ ಗ್ರೇವಿ ಹಾಕೋದ್ರಿಂದ ಹೇಗೆ ಅಂದರೆ, ಎಲ್ಲರೂ ತೆಂಗಿನಕಾಯಿನ ಯೂಸ್ ಮಾಡ್ತಾರೆ, ಬಟ್ ಈ ಥರ ಟ್ರೈ ಮಾಡಿ ನೋಡಿ, ಲೈಟಾಗಿ ತುಂಬ ಚೆನ್ನಾಗಿರುತ್ತೆ. ಚಪಾತಿಗೆ ಮತ್ತು ರೊಟ್ಟಿಗೆ ಈ ಥರ ಟ್ರೈ ಮಾಡಿದರೆ ನಿಜವಾಗ್ಲೂ ಯಾರೆಲ್ಲ ಹೂಕೋಸನ್ನ ತಿನ್ನಲ್ಲ ಇದನ್ನು ನೋಡಿ ಇಷ್ಟಪಟ್ಟು ತಿಂತಾರೆ. ಸೊ ನಾನು ಶುಂಠಿ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಹಾಕಿ ಇದನ್ನು ಪೇಸ್ಟ್ ಮಾಡ್ಕೋತಾ ಇದ್ದೀನಿ. ಸೊ ಟೊಮೊಟೊನ ಬೇಯಿಸೋ ಅವಶ್ಯಕತೆ ಇಲ್ಲ. ಸೊ ಹಾಗೆಯೇ ಸ್ವಲ್ಪ ಪೇಸ್ಟ್ ಮಾಡ್ಕೊಳ್ಳಿ. ಇದಕ್ಕೆ ನೀವು ಸ್ವಲ್ಪ ಗೋಡಂಬಿನ ನೆನೆಸಿ ಕೂಡ ಹಾಕೋಬೋದು, ಬಟ್ ಆ ಟೈಮಲ್ಲಿ ನನಗೆ ನೆನಪಾಗಲಿಲ್ಲ, ಸೊ ನಾನು ಹಾಕ್ಕೊಂಡಿಲ್ಲ. ಇನ್ನು ನಾನು ಏನು ಬೇಯಿಸಿಟ್ಕೊಂಡಿದ್ದೆ ಅಲ್ವಾ, ಅದನ್ನು ಎತ್ತಿಟ್ಕೊಂಡು ಗ್ರೇವಿನೇ ಎತ್ತಿಟ್ಕೊಂಡು ಇನ್ನು ಒಗ್ಗರಣೆಗೆ ರೆಡಿ ಮಾಡ್ಕೊತಿದ್ದೀನಿ. ಒಗ್ಗರಣೆಗೆ ಏನಿಲ್ಲ, 2 ಹಸಿಮೆಣ್ಸಿನ್ಕಾಯಿ ಮತ್ತು 1 ಮೀಡಿಯಮ್ ಸೈಜ್ ಆನಿಯನ್ನ ಕಟ್ ಮಾಡ್ಕೊತಾ ಇದ್ದೀನಿ. ಸೊ ಇನ್ನು ಪ್ಯಾರಲಲ್ಲಿ ನಾನು ಮಧ್ಯಾಹ್ನದ ಅಡುಗೆನೂ ಮಾಡಬೇಕಿತ್ತು. ಯಾಕಂದರೆ ನನ್ನ ಹಸ್ಬೆಂಡು 9 ಗಂಟೆಗೆ ಡ್ಯೂಟಿಗೆ ಆಫೀಸ್ ಹೋಗೋದ್ರಿಂದ ನಾನು ಬೇಳೆ ಮೂಲಂಗಿ ಸಾಂಬಾರು ಮಾಡಿಬಿಡೋಣ, ಕ್ವಿಕ್ಕಾಗಿ ಮಾಡ್ಕೋಬೋದು ಅಂತ ಅದಕ್ಕೂ ಸೈಡಲ್ಲಿ ರೆಡಿ ಮಾಡ್ಕೋತಿದ್ದೀನಿ. ಸೊ ಜೊತೆಗೆ ಗ್ರೇವಿ ಕೂಡ ಒಟ್ಟಿಗೆ ಮಾಡ್ಕೋಬೋದು ಅಂತ ಡಿಸೈಡ್ ಮಾಡಿಕೊಂಡೆ. ಸೊ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡಿಬಿಟ್ರೆ ನನಗೆ ವರ್ಕ್ ಫ್ರಮ್ ಹೋಮ್ ಇದೆ. ಸೊ ದಟ್ ನಾನು ಮನೇಲೇ ವರ್ಕ್ ಮಾಡ್ತಿರೋದ್ರಿಂದ ಬೆಳಗ್ಗೆ ಎಲ್ಲ ಬೇಗ ಬಿಫೋರ್ 9 ಕೆಲಸ ಮುಗಿಸ್ಬಿಟ್ರೆ ನಾನು ಆರಾಮ್ಸೆ ವರ್ಕ್ ಮಾಡ್ಬೋದು ಅಂತ. ಇನ್ನು ಬೇಳೆ ಸಾಂಬಾರಿಗೆ ಆ್ಯಸ್ ಯೂಶ್ವಲ್ ಟೊಮೊಟೊ, ಬೆಳ್ಳುಳ್ಳಿ ಮತ್ತು ಬೇಳೆ, ಕೊತ್ತಂಬರಿ ಸೊಪ್ಪು ಹಾಕಿ ನಾನು ಕೂಗಿಸ್ಕೊಂಡಿರ್ತೀನಿ. ಕುಕ್ಕರಲ್ಲಿ 3 ವಿಷಲ್ ಮಾಡ್ಕೊಂಡಿರ್ತೀನಿ. ಅದಾದಮೇಲೆ ಚೆನ್ನಾಗಿ ಅದನ್ನು ಸ್ಮ್ಯಾಶರಲ್ಲಿ ಸ್ಮ್ಯಾಶ್ ಮಾಡಿ ಇನ್ನು ಒಗ್ಗರಣೆ ಹಾಕ್ಬಿಟ್ಟು ಅದನ್ನು ಮಾಡೋದಷ್ಟೇ, ತುಂಬ ಟೇಸ್ಟಿಯಾಗಿರುತ್ತೆ. ಅದಾದಮೇಲೆ ನಾನು ರೈಸ್ಗೂ ಕೂಡ ಮಾಡಿಟ್ಕೊಬಿಟ್ಟೆ, ಯಾಕಂದರೆ ಅವರಿಗೆ ನಾನು ಮಧ್ಯಾಹ್ನಕ್ಕೆ ಸ್ವಲ್ಪ ಗ್ರೇವಿ ಅನ್ನ ಸಾಂಬಾರು ಕೊಡ್ತೀನಿ, ಅನ್ನ ಸಾಂಬಾರು ಮತ್ತು ಮಜ್ಜಿಗೆ ಕೊಡ್ತೀನಿ. ಇನ್ನು ಮಾರ್ನಿಂಗ್ಗೆ ಇಲ್ಲೇ ಪಾಲಕ್ ಚಪಾತಿಯನ್ನು ತಿಂದ್ಕೊಂಡು ಹೋಗ್ತಾರೆ. ಇನ್ನು ನಾನು ಜೊತೆಗೇ ಸಾಂಬಾರು ಮತ್ತು ರೈಸು ಮತ್ತು ಗ್ರೇವಿ ಇಷ್ಟನ್ನು ಒಟ್ಟಿಗೆ ಮಾಡ್ಕೊಬಿಡ್ತೀನಿ. ನಂದು 4 ಸ್ಟವ್ ಇರೋದ್ರಿಂದ ಸೊ ನಾನು ಬೇಗ ಬ್ರೇಕ್ಫಾಸ್ಟ್ ಎಲ್ಲ ಮಾಡ್ಕೋಬೋದು. ಯಾಕಂದರೆ ನಿಮಗೆ ಗೊತ್ತು, ನಾನು ವರ್ಕಿಂಗ್ ವುಮೆನ್ ಆಗಿರೋದ್ರಿಂದ ಮಗಳು ಇರ್ತಾಳೆ, ಅತ್ತೆ ಮಾವನೂ ಇದ್ದಾರೆ. ಸೊ ನಾನು ಬೇಗ ಆದಷ್ಟು ಕೆಲಸನ ಮುಗಿಸ್ಕೊಳ್ಳೋಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ನನ್ನದು ಏನು ಅಂತಂದರೆ, ನಾನು ಏನೇ ಕೆಲಸ ಮಾಡ್ತಾ ಇರಲಿ ಅಲ್ಲಲ್ಲೇ ಕ್ಲೀನ್ ಕೂಡ ಮಾಡ್ಕೋತೀನಿ. ಸೊ ನಾನಿವಾಗ ಏನಂದರೆ ಒಗ್ಗರಣೆಗೆ ಮೂಲಂಗಿಯನ್ನು ಹಾಕಿ ಫ್ರೈ ಮಾಡ್ಕೋಬೇಕು. ಈ ಥರ ಬೇಳೆ ಸಾರು ಮಾಡಿ ತುಂಬ ಚೆನ್ನಾಗಿರುತ್ತೆ. ಅದು ಆದಮೇಲೆ ನಾವೇನು ಸ್ಮ್ಯಾಶ್ ಮಾಡಿರ್ತೀವಿ ಅದು ಹಾಕೊಂಡ್ರೆ ಆಯಿತು. ಇನ್ನು ಗ್ರೇವಿ ಕಡೆಗೆ ಬಂದರೆ ಸ್ವಲ್ಪ ಎಣ್ಣೆ ಹಾಕಬೇಕು, ಅದಕ್ಕೆ ಸ್ವಲ್ಪ ಸಾಸಿವೆ ಮತ್ತು ಸ್ವಲ್ಪ ಜೀರಿಗೆನ ಹಾಕೋಬೇಕು. ಸೊ ಆಯಿಲ್ಗೆ ಸಾಸಿವೆ ಮತ್ತು ಜೀರಿಗೆ ಹಾಕಾದ್ಮೇಲೆ ನಾವು ಅದಕ್ಕೆ ಈರುಳ್ಳಿ ಮತ್ತು ಕಟ್ ಮಾಡ್ಕೊಂಡಿರೋದು ಮೆಣಸಿನ್ಕಾಯಿ ಮತ್ತು ಕರಿಬೇವು ಸೊಪ್ಪನ್ನ ಹಾಕಬೇಕು. ಅದನ್ನು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋ ಥರ ಫ್ರೈ ಮಾಡ್ಕೋಬೇಕು. ಇನ್ನು ಮೂಲಂಗಿ ಏನಿದೆ ಅದಕ್ಕೆ ಸ್ವಲ್ಪ ಹುಳಿ ಬಿಟ್ಕೊಂಡು ನಾನು ಅದನ್ನು ಇಟ್ಟಿದ್ದೀನಿ ಆ ಸೈಡಿಗೆ. ಅದಾದಮೇಲೆ ಗ್ರೇವಿಗೆ ಏನು ಮಾಡಬೇಕಂತ ಹೇಳಿದರೆ, ನಾವು ಏನು ಒಗ್ಗರಣೆ ಹಾಕಿದ್ದೀವಿ ಅಲ್ವಾ, ಸೊ ಅದಕ್ಕೆ ನಾವು ಏನು ಪೇಸ್ಟ್ ಮಾಡ್ಕೊಂಡಿದ್ವಿ ಅದನ್ನು ಹಾಕಿ ಅದು ಹಸಿ ವಾಸನೆ ಹೋಗುವವರೆಗೂ ಚೆನ್ನಾಗಿ ಸ್ವಲ್ಪ 2 to 3 ಮಿನಿಟ್ಸ್ ಫ್ರೈ ಮಾಡಬೇಕು. ಓಕೆನಾ. ಅದಾದ ನಾನು ಎರಡೂ ಜೊತೆಗೆ ಹೇಳಿದ್ರೆ ನಿಮಗೂ ಕನ್ಫ್ಯೂಷನ್ ಆಗುತ್ತೆ. ಬೇಳೆ ಸಾಂಬಾರ್ದು ನಾನು ಆಲ್ರೆಡಿ ರೆಸಿಪಿ ಹಾಕಿದ್ದೀನಿ, ನೋಡ್ಕೊಳ್ಳಿ ಹಿಂದೆ ಹೋಗಿ ವ್ಲಾಗಲ್ಲಿ.
ಆ್ಯಂಡ್ ಇದಕ್ಕೆ ಗ್ರೇವಿ ಅಂದಮೇಲೆ ನಾವು ಕಾಯಿ ಆ್ಯಡ್ ಮಾಡಿರಲ್ಲ, ಅದು ಸ್ವಲ್ಪ ತಿಕ್ಕಾಗಿ ಬರಬೇಕಾಗಿರುತ್ತೆ ಅಲ್ವಾ. ಅದಕ್ಕೆ ನಾನೇನು ಮಾಡ್ತಿದ್ದೀನಿ, ಒಂದು ಮೀಡಿಯಮ್ ಸ್ಪೂನಲ್ಲಿ ಕಾರ್ನ್ಫ್ಲೋರ್ನ ತಗೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕಿ ಆ ಟೊಮೊಟೊ ಮತ್ತು ನಾನು ಏನು ಆನಿಯನ್ದು ಪೇಸ್ಟ್ ಹಾಕಿದ್ದೆ ಅಲ್ವಾ ಅದಕ್ಕೆ ಹಾಕಿ ಸ್ವಲ್ಪ ಫ್ರೈ ಮಾಡ್ತೀನಿ, ಓಕೆನಾ. ಅದಾದಮೇಲೆ ಇದಕ್ಕೆ ಮನೆಯದು ಖಾರದ ಪುಡಿ ಏನಿದೆ ಅದನ್ನು ಹಾಕಬಾರ್ದು. ನಾನು ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಕೊರಿಯಾಂಡರ್ ಪೌಡರ್ ಮತ್ತು ಸ್ವಲ್ಪ ಅಚ್ಚ ಖಾರದ ಪುಡಿ ಹಾಕ್ತಾಯಿದ್ದೀನಿ. ಸೊ ಇಷ್ಟನ್ನು ಹಾಕಿ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಚೆನ್ನಾಗಿ ಮತ್ತೆ ನಾವು ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗುತ್ತೆ, ಓಕೆನಾ. ಯಾಕೆ ಇಷ್ಟು ಫ್ರೈ ಮಾಡ್ಕೋಬೇಕಂದ್ರೆ ಅದು ಹಸಿ ವಾಸನೆ ಹೋಗಬೇಕು. ಇದಾದಮೇಲೆ ಆಫ್ ಕುಕ್ಡ್ ಅಂದರೆ ಒಂದು 2 to 3 ಮಿನಿಟ್ಸ್ ನಾನು ಬಿಸಿ ನೀರಲ್ಲಿ ಅದನ್ನು ಕುಕ್ ಮಾಡಿದ್ದೆ ಅಷ್ಟೇ. ಹೂಕೋಸನ್ನ ಹಾಕಿ ಅದ್ರ ಜೊತೆ ಸ್ವಲ್ಪ ಸಾಲ್ಟನ್ನು ಆ್ಯಡ್ ಮಾಡಿಕೊಂಡು ಮತ್ತೆ 1-2 ಮಿನಿಟ್ಸ್ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ತುಂಬ ಚೆನ್ನಾಗಿರುತ್ತೆ. ಇದ್ರ ಜೊತೆಗೆ ನೀವು ಪ್ಲೇಟ್ಗೆ ಸರ್ವ್ ಮಾಡ್ಕೊಂಡಾದಮೇಲೆ ಅದಾದಮೇಲೆ ಕೊನೆಗೆ ನಾನು ಸ್ವಲ್ಪ ಕಸ್ತೂರಿ ಮೇಥಿ ಕೂಡ ಆ್ಯಡ್ ಮಾಡಿದ್ದೀನಿ, ಓಕೆನಾ. ಇನ್ನು ಕಮಿಂಗ್ ಟು ಪ್ಲೇಟಿಗೆ ಬಂದರೆ ಹಾಗೂ ಗೊಜ್ಜಿನ ಜೊತೆಗೆ ಸ್ವಲ್ಪ ಲೆಮನ್, ಸ್ವಲ್ಪ ಆನಿಯನ್ ಹಾಕ್ಕೊಂಡು ತಿನ್ನಿ ಚಪಾತಿ ಜೊತೆ, ತುಂಬ ಚೆನ್ನಾಗಿರುತ್ತೆ. ಈ ಕಡೆ ಗೊಜ್ಜು ರೆಡಿ ಆಯಿತು, ಆ ಕಡೆ ಸಾಂಬಾರು ಆಯಿತು, ಮತ್ತು ರೈಸ್ ಕೂಡ ಆಯಿತು. ನಾನು ಎಲ್ಲ ಮುಗಿಸ್ಕೊಬಿಟ್ಟೆ. ಏನು ಗೊತ್ತಾ, ಬೆಳಗ್ಗೆ ಬೇಗ ಇದ್ದರೆ ನಮಗೆ ಕೆಲಸ ಆಗೋದೇ ಗೊತ್ತಾಗಲ್ಲ. ಆದರೆ ಬೆಳಗ್ಗೆನೇ ಲೇಟ್ ಮಾಡಿಬಿಟ್ರೆ ಸಂಜೆ ನಮಗೆ ಮೀನ್ಸ್ ಅಂದರೆ ನನ್ನ ಆಫೀಸ್ ನಂಗೆ ವರ್ಕ್ ಫ್ರಮ್ ಹೋಮ್ ಇರೋದ್ರಿಂದ ನನಗೆ ಅದಕ್ಕೆ ಪ್ರಾಬ್ಲಮ್ ಆಗುತ್ತೆ. ಸೊ ನಾನು ಮಾರ್ನಿಂಗ್ ಬೇಗ ಎದ್ದು ಬಿಫೋರ್ 9 ಮಧ್ಯಾಹ್ನಕ್ಕೆ ಊಟಕ್ಕೆ ಏನು ಬೇಕು ಎಲ್ಲ ರೆಡಿ ಮಾಡಿ ಇಟ್ಬಿಡ್ತೀನಿ. ಸೊ ನನಗೇನು ಪ್ರಾಬ್ಲಮ್ ಅಂತ ಅನಿಸಲ್ಲ. ನಾನು ಇನ್ನೂ ಪಾಲಕ್ ಚಪಾತಿ ಮಾಡಿದ್ದೆ, ಅದು ತುಂಬ ಚೆನ್ನಾಗಿರುತ್ತೆ. ನಾರ್ಮಲ್ ಚಪಾತಿ ಜೊತೆಗೆ ಈ ಥರ ಮಾಡ್ಕೊಳ್ಳಿ, ಸ್ವಲ್ಪ ಸಾಫ್ಟಾಗಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ಅದಾದಮೇಲೆ ನನ್ನ ಹಸ್ಬೆಂಡ್ಗೆ ಲಂಚ್ ಬಾಕ್ಸ್ನ ನಾನು ಎಲ್ಲ ಫಿಲ್ ಮಾಡಬೇಕಿತ್ತು. ಅವರಿಗೆ ವೈಟ್ ರೈಸ್ ಹಾಕ್ತಾಯಿದ್ದೀನಿ. ಅವರಿಗೇನೆಂದರೆ ಮಧ್ಯಾಹ್ನಕ್ಕೆ ರೈಸು ಸಾಂಬಾರು ಜೊತೆಗೆ ಏನಾದರೂ ಜೊತೆಗೆ ಬೇಕು, ಅದಕ್ಕೋಸ್ಕರ ನಾನು ಈ ಗ್ರೇವಿನ ಮಾಡಿದ್ದು. ಆ್ಯಂಡ್ ನೀರು ಮಜ್ಜಿಗೆ ಕೂಡ ಹಾಕ್ತೀನಿ ಅವರಿಗೆ. ಆದರೆ ಅದನ್ನು ನಾನು ವಿಡಿಯೋ ಮಾಡ್ಕೊಂಡಿದ್ದೆ, ಬಟ್ ಅದು ಡಿಲೀಟ್ ಆಗಿಬಿಟ್ಟಿದೆ. ಇನ್ನು ಸಾಂಬಾರು ಹಾಕಾದ್ಮೇಲೆ ಸ್ವಲ್ಪ ಮಜ್ಜಿಗೆನ ಆ್ಯಡ್ ಮಾಡಿ ಅವ್ರಿಗೂ ಕೂಡ ಲಂಚ್ ಬಾಕ್ಸ್ಗೆ ಫಿಲ್ ಮಾಡಿದೆ. ಇನ್ನು ಅದಾದಮೇಲೆ ಅಲ್ಲಲ್ಲೇ ನಮ್ಮ ಅತ್ತೆ ಕೂಡ ತುಂಬ ಹೆಲ್ಪ್ ಮಾಡ್ತಾರೆ ನನಗೆ ಎಲ್ಲದರಲ್ಲೂ. ನಾನು ಜಾಸ್ತಿ ಕೆಲಸ ಅಂತ ಮಾಡೋದು ಅಡುಗೆ ಒಂದೇ. ಅವರು ನನ್ನ ಅಡುಗೆ ಇಷ್ಟಪಡ್ತಾರೆ, ಸೊ ನಾನು ಅಡುಗೆ ಒಂದನ್ನ ಮಾಡಿಕೊಡ್ತೀನಿ. ಇನ್ನು ಕ್ಲೀನಿಂಗ್ ಎಲ್ಲ ಅವರು ಆದಷ್ಟು ಮುಗಿಸ್ಕೊಬಿಡ್ತಾರೆ. ನಾನು ಅವರಿಗೆ ಲಂಚ್ ಬಾಕ್ಸ್ ಎಲ್ಲ ಪ್ರಿಪೇರ್ ಮಾಡಿ ಆದಮೇಲೆ ನಾನು ಕೂಡ ನನ್ನ ಆಫೀಸ್ ವರ್ಕ್ಗೆ ಅಂತ ನನ್ನ ರೂಮ್ಗೆ ಶಿಫ್ಟ್ ಆಗ್ತೀನಿ. ಬಿಕಾಸ್ ಅವರು ಓಡ್ತಾರೆ. ಇನ್ನು ನನ್ನ ಮಗಳ ಜವಾಬ್ದಾರಿ ನಮ್ಮ ಅತ್ತೆ ನೋಡ್ಕೋತಾರೆ. ಇನ್ನು ನನ್ನ ರೂಮಿಗೆ ಬಂದಾಗ ಫಸ್ಟು ನನ್ನ ಕೆಲಸ ಏನಂದರೆ ಬೆಡ್ಡೆಲ್ಲ ಕ್ಲೀನ್ ಮಾಡಿ ನನ್ನ ಕಂಪ್ಯೂಟರ್ ಟೇಬಲ್ನ ಕ್ಲೀನ್ ಮಾಡ್ಕೋಬೇಕು. ಮತ್ತು ನನಗೆ ನನ್ನ ಸುತ್ತಮುತ್ತ ಗ್ರೀನರಿ ಇದ್ದರೆ ನನಗೆ ತುಂಬಾ ಇಷ್ಟ ಆಗುತ್ತೆ. ನೀವು ಕೂಡ ಅಷ್ಟೇ. ನಿಮ್ಮ ಅಕ್ಕಪಕ್ಕ ಸ್ವಲ್ಪ ಚಿಕ್ಕ ಗಿಡನೋ ಎದ್ದ ತಕ್ಷಣ ಅದು ನೋಡಿದ್ರೆ, ಅಥವಾ ಸ್ವಲ್ಪ ವರ್ಕ್ ಮಾಡ್ತಿರ್ತೀನಿ ಅಲ್ವಾ, ಏನೋ ಒಂದು ಸ್ಟ್ರೆಸ್ ಆಯಿತು ಅಂದರೂ ಅದನ್ನು ನೋಡಿದ್ರೆ ನನಗೆ ತುಂಬ ಖುಷಿ ಆಗುತ್ತೆ. ಆ್ಯಂಡ್ ನನ್ನ ಪಕ್ಕ 2 ವಾಟರ್ ಬಾಟಲ್ ಅಂತೂ ಇದ್ದೇ ಇರುತ್ತೆ. ಬಿಕಾಸ್ ಈ ಸಮ್ಮರಲ್ಲಿ ನನಗೆ ನೀರು ತುಂಬಾ ಮುಖ್ಯ. ಇದಾದಮೇಲೆ ನಾನು ಕೂಡ ಬೆಡ್ಡೆಲ್ಲ ಕ್ಲೀನ್ ಮಾಡಿ ಲಾಗಿನ್ ಆದೆ. ಸೊ ಅದು ಲಾಗಿನ್ ಆದಮೇಲೆ ನನಗೆ ಇನ್ನೂ 15 ಮಿನಿಟ್ಸ್ ಇತ್ತು. ಆವಾಗ ಹೋಗಿ ನಾನು ಫ್ರೆಶ್ ಅಪ್ ಆಗಿ ಬಂದೆ. ಸೊ ಇನ್ನು ನಾನು ಮಾರ್ನಿಂಗ್ 6 to 9:30ವರೆಗೆ ಎಷ್ಟು ಕೆಲಸ ಎಲ್ಲ ಆಯ್ತಲ್ವ. ಸೊ ಇದೇ ರೀತಿ ಅಷ್ಟೇ ನೀವು ಮಾರ್ನಿಂಗ್ ಎದ್ದು ನಿಮ್ಮ ರುಟೀನ್ನ ಸ್ವಲ್ಪ ಬ್ಯುಸಿ ಮಾಡಿಕೊಂಡ್ರೆ ಇನ್ನು ಓಲ್ ಡೇ ನೀವು ಕೂಡ ಫ್ರೀಯಾಗಿ ಇರ್ಬೋದು. ಸೊ ಈ ಥರ ನೀವು ಟ್ರೈ ಮಾಡಿ. ಆ್ಯಂಡ್ ಐ ನೋ ಎಲ್ಲರೂ ವರ್ಕಿಂಗ್ ವುಮೆನ್ಸ್ ಇರ್ತಾರೆ, ಹೌಸ್ ವೈಫ್ ಇರ್ತಾರೆ. ನಿಮ್ಮ ಫ್ರೀ ಟೈಮ್ನ ಏನಾದರೂ ಕಲಿಯೋದಕ್ಕೆ ನೀವು ಟ್ರೈ ಮಾಡಿ. ಅದಾದಮೇಲೆ ನಾನು ವ್ಲಾಗ್ನ ಸಂಜೆ ಮತ್ತೆ ಸ್ಟಾರ್ಟ್ ಮಾಡಿದೆ. ಸಂಜೆ ಯಾಕೆ ಅಂದರೆ ನಿಮಗೆ ನಾನೇನು ಸಂಡಿಗೆ ಹೇಳಿದ್ದೆ ಅಲ್ವಾ, ಅದು ಫುಲ್ಲು ನಿಮಗೆ ತೋರಿಸ್ಬೇಕು ಪ್ರೋಸೆಸ್. ನಾನು ಮಾರ್ನಿಂಗ್ ಏನು ಹಾಕಿದ್ವಿ ಅದನ್ನು ಸಂಜೆ ತೊಗೊಂಡು ಬಂದ್ವಿ. ಆ ಸೀರೆನೇ ತೊಗೊಂಡು ಬಂದು ನಾವು ಅದನ್ನು ಉಲ್ಟಾ ಮಾಡಿ ನಾವು ಎಲ್ಲ ಬಿಡಿಸ್ಕೊಂಡು ಮತ್ತೆ ಒಣಗಿಸ್ಕೊಂಡ್ರೆ ಆಯಿತು. ನಾನು ಟೆರೆಸ್ ಮೇಲೆ ಹೋಗಲಿಲ್ಲ, ನನಗೆ ತುಂಬ ಮನೆಯಲ್ಲೇ ಬಿಸಿಲು ಬರುತ್ತೆ. ಈ ಥರ ಪ್ಲೇಟ್ಸ್ಗೆಲ್ಲ ಹಾಕಿ ತುಂಬ ಡ್ರೈ ಮಾಡಿಕೊಂಡೆ. ಈಗ ನಮ್ಮ ಅತ್ತೆ ಅದನ್ನು ಟ್ರೈ ಮಾಡ್ತಿದ್ದಾರೆ ಹೇಗೆ ಬರುತ್ತೆ ಅಂತ.
ನಿಜವಾಗ್ಲೂ ಆನೆಸ್ಟ್ ರಿವ್ಯೂ ಹೇಳ್ತಾ ಇದ್ದೀನಿ. ಹೇಗಿದ್ರು ನೀವು ಮಾಡಿದ್ಮೇಲೆ ನೀವು ಟೇಸ್ಟ್ ನೋಡ್ತೀರಾ ಅಲ್ವಾ, ಖಂಡಿತ ಆವಾಗ ನೋಡಿ ನಂಗೆ ಹೇಗಿದೆ ಅಂತೇಳಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಚಿತ್ರಾನ್ನ ಜೊತೆಗೆ ಎಲ್ಲದ್ರ ಜೊತೆಗೆ ಮಾಡಿದ್ರೆ ತುಂಬ ಇಷ್ಟ ಆಗುತ್ತೆ. ಸೊ ನಾವು ಟೇಸ್ಟ್ ನೋಡಿಬಿಡೋಣ ಅಂತ ಕರೆದ್ವಿ ಕೂಡ. ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಕರ್ಕೊಳ್ಳಿ, ಓಕೆನಾ. ನಾನಂತೂ ಎಲ್ಲರಿಗೂ ಇದನ್ನು ಮಸ್ಟ್ ಟ್ರೈಸ್ ಅಂತ ಹೇಳ್ತೀನಿ. ಎಲ್ಲರೂ ಒಂದ್ಸರಿ ಟ್ರೈ ಮಾಡಿ. ಟೇಸ್ಟಿಂಗ್ ಇದೆ ನೋಡಿ. ಸ್ವಲ್ಪ ಟೇಸ್ಟ್ ಚೆನ್ನಾಗಿದೆ ಅಲ್ವಾ. ಚಿತ್ರಾನ್ನಕ್ಕೆ ಎಲ್ಲದಕ್ಕೂ ಹಾಕೊಂಡು ತಿನ್ಬೋದು. ಚೆನ್ನಾಗಿದೆ. ಹೇಗಿದೆ ಯಾರು ತಿನ್ನಿ ಸ್ವಲ್ಪ. ಚೆನ್ನಾಗಿದೆಯಾ? ಥ್ಯಾಂಕ್ ಯು. ನೋಡಿದ್ರೆ ನನ್ನ ಮಗಳು ಎಷ್ಟು ಚೆನ್ನಾಗಿ ರಿವ್ಯೂ ಕೊಟ್ಟಳು. ಹಂಗಿದ್ರೆ ಚೆನ್ನಾಗೇ ಇರುತ್ತೆ. ಸೊ ಇದು ನೆಕ್ಸ್ಟ್ ಡೇ ವಿಡಿಯೋ. ನಾನು ರೈಸ್ ಬಾತ್ ಮಾಡಿದ್ದೆ, ಅದ್ರ ಜೊತೆಗೆ ಸ್ವಲ್ಪ ಸಂಡಿಗೆನ ಹಾಕ್ಕೊಂಡು ತಿಂದೆ. ನನಗಂತೂ ತುಂಬ ಇಷ್ಟ ಆಯಿತು. ಅದಾದಮೇಲೆ ಇನ್ನೂ ಸ್ವಲ್ಪ ಡ್ರೈ ಆಗಬೇಕಂತ ಡ್ರೈ ಮಾಡಿಟ್ಟೆ. ಇನ್ನು ಮಧ್ಯಾಹ್ನಕ್ಕೆ ಸ್ವಲ್ಪ ಜ್ಯೂಸ್ ಕೂಡ ಮಾಡ್ಕೊಂಡಿದ್ವಿ. ಜ್ಯೂಸ್ ವಿತ್ ಐಸ್ ಕ್ರೀಮ್ ಅಂತ ಹೇಳ್ಬೋದು, ಹೋಮ್ ಮೇಡ್. ಇದನ್ನು ತುಂಬ ಚೆನ್ನಾಗಿತ್ತು. ನನ್ನ ಮಗಳಿಗೂ ತುಂಬಾ ಇಷ್ಟ ಆಯಿತು. ಅವಳು ಎಷ್ಟು ಇಷ್ಟಪಟ್ಲು ಅಂತ ನೀವೇ ನೋಡಿ. ಇಲ್ಲಿ ಅವಳು ಹೇಳ್ತಾಳೆ. ಚಿಯರ್ಸ್ ಚಿಯರ್ಸ್ ಸಾರು. ಚಿಯರ್ಸ್ ಸಾರು. ಓಕೆ, ಸೊ ಇಲ್ಲಿಗೆ ನನ್ನ ವ್ಲಾಗನ್ನು ಮುಗಿಸ್ತಾ ಇದ್ದೀನಿ. ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.